ಹಲೋ ಫುಡೀಸ್, ವೆಲ್ಕಮ್ ಟು ಪವಿಸ್ ಅಡುಗೆ ಸ್ಟುಡಿಯೋ. ನೀವಿದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದಾದರೆ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ರೆಸಿಪಿ ಸ್ಟ್ರೀಟ್ ಫುಡ್ ಕ್ಯಾಪ್ಸಿಕಮ್. ನನಗಂತೂ ತುಂಬಾ ಫೇವ್ರೇಟ್ ಈ ಒಂದು ರೆಸಿಪಿ. ಹಾಗಿದ್ರೆ ನಾ ಹೇಳೋಂಥ ಟಿಪ್ಸು ಫಾಲೋ ಮಾಡ್ತಾ ಮಾಡಿ ಒಂದು ತಿನ್ನೋ ಹತ್ರ 5 ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಕ್ಯಾಪ್ಸಿಕಮ್ ಬಜ್ಜಿ. ನಾನಿಲ್ಲಿ 2 ಕ್ಯಾಪ್ಸಿಕಮ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಒಳಗಡೆ ಇರ್ತಕ್ಕಂಥ ಬೀಜನೆಲ್ಲ ಸೈಡ್ ತೊಗೊತಾ ಇದ್ದೀನಿ. ಈಗ ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ತುಂಬ ದಪ್ಪನೂ ಬೇಡ, ತುಂಬ ತೆಳುವು ಮಾಡ್ಕೊಳೋದು ಬೇಡ. ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಈಗ ಸರ್ವ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳೋದ್ರಿಂದ ಚೆನ್ನಾಗಿ ಮ್ಯಾಗ್ನೇಟ್ ಆಗಿರುತ್ತೆ, ಸಪ್ಪೆ ಬರಲ್ಲ. ಒಳಗಡೆ ನಾರ್ಮಲಾಗಿ ಬಜ್ಜಿ ಮೇಲೆ ಸ್ಪೈಸಿ ಆಗಿರುತ್ತೆ, ಒಳಗಡೆ ಸಪ್ಪೆ ಇರುತ್ತೆ ಮೆಣಸಿನ್ಕಾಯಿ. ಹಾಗಾಗಿ ಈ ಥರ ಉಪ್ಪು ಹಾಕ್ಕೊಳೋದ್ರಿಂದ ಸಪ್ಪೆ ಬರೋದಿಲ್ಲ. ಇದನ್ನು ಒಂದು 10 ನಿಮಿಷ ಸೈಡ್ಗೆ ಇಟ್ಕೊಂಬಿಡೋಣ. ಅಷ್ಟೊತ್ತಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಕಡಲೆ ಹಿಟ್ಟು 1 ಕಪ್ ಕಡಲೆ ಹಿಟ್ಟು ತೊಗೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆನಪಿರಲಿ, ನೀವು ಮೊದಲೇ ಮೆಣಸಿನ್ಕಾಯಿಗೆ ಉಪ್ಪು ಹಾಕಿರೋದ್ರಿಂದ ಈ ಹಿಟ್ಟಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಾನು 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹಾಕ್ಕೊತಿದ್ದೀನಿ, ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು 1 ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಂಡು ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ. ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬೇಗ ಮಿಕ್ಸ್ ಆಗೋದಿಲ್ಲ, ಗಂಟು ಹಂಗೆ ಹೊಡ್ಕೊಳುತ್ತೆ. ಹಾಗಾಗಿ ಫಸ್ಟಿಗೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಬಿಡೋಣ. ಇದೊಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆಯಂತ. ಈ ಒಂದು ಬಜ್ಜಿ ಊಟದ ಜೊತೆ ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಕಾಫಿ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹಂಗೆ ತಿನ್ನೋದಕ್ಕೆ ಕೂಡ ಸೂಪರಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ಗೆ. ತುಂಬ ಖಾರನೂ ಇರಲ್ಲ, ಮಕ್ಕಳು ಅಂತಲೂ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾವು ಹಾಕಿರೋಂಥ ಉಪ್ಪೆಲ್ಲ ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ ಮೆಣಸಿನ್ಕಾಯಿ. ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಗೆ ಹಾಕಿ ಒಂದೊಂದೇ ಹಾಕಿ ತೆಗೆದ್ರಂತೂ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಇದೇ ಥರನೇ ಟ್ರೈ ಮಾಡಿ ನಿಮ್ಮ ಮನೇಲಿ. ಮತ್ತೆ ಮಾಡ್ಕೊಂಡು ತಿಂತಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಒಂದು ರೆಸಿಪಿ. ನಾರ್ಮಲ್ ಬಜ್ಜಿ ಮೆಣಸಿನ್ಕಾಯಿಗಿಂತನೂ ಕ್ಯಾಪ್ಸಿಕಮ್ ಬಜ್ಜಿ ಟೇಸ್ಟ್ ಸಖತ್ತಾಗಿರುತ್ತೆ. ಯಾಕಂದರೆ ಮೆಣಸಿನ್ಕಾಯಿ ಖಾರ ಇರೋದಿಲ್ವಲ್ಲ, ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವು ಇದೇ ಥರನೇ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ನೋಡಿ, ಲಾಸ್ಟಲ್ಲಿ ಚಾಟ್ ಮಸಾಲ ಹಾಕ್ಕೊಂಡು ತಿಂತಿದ್ರಂತೂ ಸಖತ್ತಾಗಿರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ.